ಎಲ್ಲ ನನ್ನ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಜೈ ಹಿಂದ್. ಇಂಡಿಯನ್ ನೇವಿ ಜಾಯ್ನ್ ಆಗಬೇಕು ಅನ್ನೋರಿಗೆ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ಇಂಡಿಯನ್ ನೇವಿ ಅಗ್ನಿವೀರ್ SSR ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಮೊದಲಿಗೆ SSR ಅಂದರೆ ಏನು ನೋಡೋದಾದರೆ, SSR ಅಂದರೆ ಸೀನಿಯರ್ ಸೆಕೆಂಡರಿ ರಿಕ್ರೂಟ್. ಇದು ಇಂಡಿಯನ್ ನೇವಿಯ ಟೆಕ್ನಿಕಲ್ ಹಾಗೂ ಆಪರೇಷನಲ್ ಎಂಟ್ರಿ ಆಗಿರುತ್ತದೆ. ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ 12th ಪಾಸ್ ಆಗಿರಬೇಕು. ಅದರಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಕಂಪಲ್ಸರಿ, ಜೊತೆಗೆ ಕೆಮಿಸ್ಟ್ರಿ ಅಥವಾ ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ಗಳಲ್ಲಿ ಒಂದು ಸಬ್ಜೆಕ್ಟ್ ಇರಲೇಬೇಕು. ಏಜ್ ಲಿಮಿಟ್ ನೋಡೋದಾದರೆ ನೋಟಿಫಿಕೇಷನ್ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ. 17.5 ವರ್ಷದಿಂದ 21 ವರ್ಷದವರೆಗೆ ಸಾಮಾನ್ಯವಾಗಿ ಇರುತ್ತದೆ. ಇದರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ 3 ಸ್ಟೇಜಲ್ಲಿ ನಡೆಯುತ್ತದೆ ಇದರ ಪ್ರೊಸೆಸ್ಸು. ಫಸ್ಟ್ನೇದು INET ಎಕ್ಸಾಮ್. INET ಎಕ್ಸಾಮ್ ಅಂದರೆ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇದು. ಇದರ ಸಬ್ಜೆಕ್ಟ್ ನೋಡೋದಾದರೆ ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸ್, GK. ಸೆಕೆಂಡ್ನೇ ಸ್ಟೇಜ್ ನೋಡೋದಾದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಫಸ್ಟು ರನ್ನಿಂಗ್ ಇರುತ್ತೆ, ರನ್ನಿಂಗ್ ಆದಮೇಲೆ ಸ್ಕ್ವಾಡ್ಸ್ ಇರುತ್ತೆ, ಪುಷಪ್ಸ್ ಇರುತ್ತೆ. ಆಮೇಲೆ ಥರ್ಡ್ ಸ್ಟೇಜ್ ಬಂದುಬಿಟ್ಟು ಮೆಡಿಕಲ್ ಟೆಸ್ಟ್. ಫುಲ್ ಆರ್ಮಿಲಿ ಯಾವ ಥರ ಮೆಡಿಕಲ್ ಮಾಡ್ತಾರೋ ಅದೇ ಥರ ನೇವಿಲಿ ಮಾಡ್ತಾರೆ, ಬಟ್ ಬ್ಲಡ್ ಪ್ರೆಷರ್ ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಫೈನಲ್ ಆಗಿ ಮೆರಿಟ್ ಲಿಸ್ಟನ್ನು ಬಿಟ್ಟ ಮೇಲೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತ ಕನ್ಫರ್ಮ್. ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್, 1 ಅವರ್ ಎಕ್ಸಾಮ್ ಇರುತ್ತಿದ್ದು. ಸಬ್ಜೆಕ್ಟ್ ನೋಡೋದಾದರೆ ಇಂಗ್ಲೀಷಲ್ಲಿ ಗ್ರಾಮರ್, ವೊಕ್ಯಾಬ್ಯುಲರಿ, ಕಂಪ್ರೆಷನ್ ಇರುತ್ತೆ, ಹಾಗೂ ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಸಿಕಲ್ಲಿ ಇರುತ್ತೆ ಭಾಳ. ಮ್ಯಾಥ್ಸಲ್ಲಿ ಬಂದರೆ 10th ಲೆವೆಲ್ ಪ್ಲಸ್ 12th ಲೆವೆಲ್ ಬೇಸಿಕ್ಸ್ ಇರುತ್ತೆ. GKದಲ್ಲಿ ಬಂದರೆ ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK, ಡಿಫೆನ್ಸ್ ರಿಲೇಟೆಡ್ ಬೇಸಿಕ್ಸ್ ಇರುತ್ತೆ. ಇಷ್ಟು ಓದಿದರೆ ಸಾಕು, ಕವರ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕರ್ನಾಟಕದ ಸೈಡ್ನಲ್ಲಿ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 17ಇಂದ 19 ಮಾರ್ಕ್ಸ್ ಇರ್ಬೋದು. ಆದರೆ ವೇಕೆನ್ಸಿ ಮತ್ತು ಕಾಂಪಿಟೇಷನ್ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ ಕಟ್ ಆಫು. ಜಾಬ್ ಪ್ರೊಫೈಲ್ ಬಗ್ಗೆ ನೋಡೋದಾದರೆ SSR ಕ್ಯಾಂಡಿಡೇಟ್ಸ್ಗಳು ನೇವಿ ಶಿಪ್ ಮತ್ತು ಬೇಸ್ಗಳಲ್ಲಿ ವರ್ಕ್ ಮಾಡ್ತಾರೆ. ಯಾವ್ಯಾವ ವರ್ಕ್ ಅಂದರೆ ಟೆಕ್ನಿಕಲ್ ಸಿಸ್ಟಮ್ಸ್, ರೈಡರ್, ಕಮ್ಯುನಿಕೇಷನ್, ವೆಪನ್ ಸಿಸ್ಟಮ್ಸ್, ಆಪರೇಷನ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಇದರ ಬೆನಿಫಿಟ್ಸ್ ನೋಡೋದಾದರೆ ಡಿಸಿಪ್ಲಿನ್, ಯೂನಿಫಾರ್ಮ್ ಲೈಫ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರುತ್ತೆ, ಫ್ಯೂಚರ್ ಆಪರ್ಚುನಿಟೀಸ್ ಇರ್ತವೆ, ಮತ್ತು ರಿಸರ್ವೇಷನ್ ಕೂಡ ಇರುತ್ತೆ. ನೀವು ಸರ್ವಿಸ್ ಮುಗಿಸ್ಕೊಂಡ್ಬಂದಮೇಲೆ ಸ್ಟೇಟ್ ಗೌರ್ಮೆಂಟಲ್ಲಿ ರಿಸರ್ವೇಷನ್ ಕೂಡ ಇರುತ್ತೆ. ಇಂಡಿಯನ್ ನೇವಿ ಜಾಯ್ನ್ ಆಗಬೇಕು ಅನ್ನೋರಿಗೆ ಇದು ಸೂಪರ್ ಆಪರ್ಚುನಿಟಿನೇ ಅಂತಲೇ ಹೇಳ್ಬೋದು. ಇನ್ನಷ್ಟು ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಜೈ ಹಿಂದ್.